ಉನ್ನತ ಮಟ್ಟದಲ್ಲಿ ನೀವು ಕೇಳಿಕೊಂಡು ನಮ್ಗೆ ಕೊಡಿ ಅಂತ ಕೇಳಿ. ಆದರೆ ಜಮೀರ್ ಅಣ್ಣವ್ರ ವಿರುದ್ಧ ಕುತಂತ್ರ ಮಾಡಬೇಡಿ. ನಿಮಗೂ ಗೊತ್ತಿದೆ ಜಮೀರ್ ಅಣ್ಣವರು ಆ ರೀತಿ ಕುತಂತ್ರಿ ಅಲ್ಲ. ಅವರು ಕಾಂಗ್ರೆಸ್ಗೆ ವಿರೋಧ ಮಾಡೋದಿಲ್ಲ. ಅವ್ರು ಯಾವತ್ತೂ ಆ ರೀತಿ ಕೆಲಸಕ್ಕೆ ಕೈ ಹಾಕೋದಿಲ್ಲ, ನಿಮಗೂ ಗೊತ್ತು. ಆದ್ರೂ ಅವ್ರನ್ನ ಎಲ್ಲೋ ಒಂದು ಕಡೆ ಅವರು ಹೋಗ್ತಾ ಇರುವಂಥ ಮೇಲೆ ಅವ್ರು ಯಾವ ರೀತಿ ಬೆಳೀತಾ ಇದ್ದಾರೆ ನಿಮಗೆ ಸಹಿಸಕ್ಕಾಗ್ತಾ ಇಲ್ಲ. ಕುತಂತ್ರಕ್ಕೆ ನಮ್ಮ ಸಾಹೇಬರಿಗೆ ಇವತ್ತು ಒಂದು ಸಚಿವ ಸ್ಥಾನ ಇವತ್ತು ತಪ್ಪೋಗಿದೆ. ನಿಮಗೆ ಕಾಂಗ್ರೆಸ್ ಅವರಿಗೆ ಅವ್ರ ಬಗ್ಗೆ ಅಷ್ಟೊಂದು ನಿಮಗೆ ಎಲ್ಲೋ ಒಂದು ಕಡೆ ಅವ್ರಿಗೆ ನಿಮಗೆ ಅವ್ರ ಬಗ್ಗೆ ನಿಮಗೆ ಏನು ಆ ರೀತಿ ನಿಮಗೆ ಇಷ್ಟು ದಿನ ಇರಲಿಲ್ವಾ? ಜಮೀರ್ ಅಣ್ಣವ್ರು ಏನು ಅಂತ ಗೊತ್ತಿರಲಿಲ್ವಾ? ಇಷ್ಟು ಬೇಗ ಯಾರೋ ಒಬ್ರು ಹೇಳ್ದು ಅಂತ ಹೇಳ್ಬಿಟ್ಟು ನೀವು ಪೂರ್ವಾಪರ ಪರಿಶೀಲನೆ ಮಾಡಿದೆ ಅವ್ರಿಗೆ ಇವತ್ತು ಸಚಿವ ಸ್ಥಾನ ತಪ್ಪಿಸಿದ್ದೀರಲ್ಲ. ಇದು ಕಾಂಗ್ರೆಸ್ ಅವರು ನಮ್ಮ ಜಮೀರ್ ಅಣ್ಣವ್ರಿಗೆ ಮಾಡಿದಂಥ ದ್ರೋಹ ಅಲ್ವೇನ್ರಿ? ಇವತ್ತು ನಾವು ಇಡೀ ದೇಶದಲ್ಲಿ ಶಿವಶಂಕರ್ ಸಾಹೇಬರು ಅವ್ರು ಬದುಕಿದ ಕಾಲದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಮೈನಾರಿಟಿಯಲ್ಲಿ ಹೆಚ್ಚಾಗಿದ್ದಾರೆ ಕೊಡ್ತೀವಿ ಅಂತ ಹೇಳಿರೋದು ಸತ್ಯ. ಅದು ಮಾಧ್ಯಮದಲ್ಲೆಲ್ಲ ನಾವು ನೋಡಿದ್ದೀವಿ. ಅವರ ಕಾಲ ಆದಮೇಲೆ ನಿಧನರಾದ ಮೇಲೆ ಏನಾಗ್ತದೆ, ಅಲ್ಲಿ ಹೋಗಿ ಮೈನಾರಿಟಿ ಜಾಸ್ತಿ ಇದ್ದೀವಿ ಕೊಡಿ ಅಂತ ಕೇಳೋದು ತಪ್ಪೇನಿದೆ ರೀ? ನಮ್ಮ ಸಾಂವಿಧಾನಿಕ ಹಕ್ಕು ಅದನ್ನು ಕೇಳಿದ್ದಾರೆ. ನೀವು ನಿಲ್ಲಂಥ ಕ್ಷೇತ್ರದಲ್ಲಿ ನಾವು ನಿಮ್ಮನ್ನು ಸೋಲ್ಸೋವರೆಗೂ ಬಿಡೋದಿಲ್ಲ. ಕಾಂಗ್ರೆಸ್ ಪಕ್ಷದವರಾಗಿದ್ರು ನೀವು ನಮ್ಮ ಜಮೀರ್ ಅಣ್ಣರ ವಿರುದ್ಧ ಏನಾದರೂ ಕುತಂತ್ರ ಹೀಗೆ ಮುಂದುವರಿಸಿದ್ರೆ ನಾವು ಎಚ್ಚರಿಕೆ ನಿಮಗೂ ಕೊಡ್ತೀವಿ. ನೀವು ನಿಲ್ಲುವಂಥ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷನೇ ಆಗಿರಲಿ, ನಾವು ನಿಮ್ಮನ್ನು ಸೋಲ್ಸ್ತೀವ್ರಿ. ನೋಡೋಣ ಸರ್. ಇವತ್ತು ನಮಗೆ ಕರೆಸಿದ್ದೀರಾ, ಏನು ಸರ್ ಉದ್ದೇಶ? ಮೊದಲನೇದಾಗಿ ನಮಸ್ಕಾರ. ನನ್ನ ಹೆಸರು ಶ್ರೀಧರ್ ಅಂತ. ನಾನು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂಥ ಜಗಜೀವನ್ ರಾಮ್ ನಗರದ ಬ್ಲಾಕ್ SC ವಿಭಾಗದ ಅಧ್ಯಕ್ಷನಾಗಿ ನಾನು ಈಗ ಕಾಂಗ್ರೆಸ್ಸಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಈಗ ನಾನು ವಿಚಾರ ಏನು ಇವತ್ತು ನಾವು ಹೇಳೋದಕ್ಕೆ ಹೊರಟಿದ್ದೀವಿ ಅಂತಂದರೆ, ನಮ್ಮ ವಿಧಾನಸಭಾ ಕ್ಷೇತ್ರದ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಏನು ಜನಪ್ರಿಯ ಶಾಸಕರು, ಈ ಭಾಗದಲ್ಲಿ 5 ಬಾರಿ ಗೆದ್ದಂಥ ಸೋಲಿಲ್ಲದ ಸರದಾರ, ಸರ್ವಧರ್ಮಗಳ ನಾಯಕ ಅಂತ ನಾವು ಏನು ಹೇಳ್ತೀವಿ, BZ ಜಮೀರ್ ಅಹ್ಮದ್ ಸಾಹೇಬ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಹೊರಟಿದ್ದೀನಿ. ಈಗ ನಾವು ವಿನಂತಿ ಮಾಡಿಕೊಳ್ಳೋದು, ಈ ಕ್ಷೇತ್ರದ ಮತದಾರರಾಗಿ ಒಂದು ಕಾಂಗ್ರೆಸ್ನ ನಾವು ಒಂದು ಜವಾಬ್ದಾರಿಯುತ ಒಂದು ಹುದ್ದೆಯಲ್ಲಿರುವಂಥ ನಾವು ಈಗ ಈ ವಿಚಾರ ಮಾತಾಡೋದಕ್ಕಿಂತ ಮುಂಚೆ ನಮಗೆಲ್ಲ ರೀತಿಯಲ್ಲಿ ಅರಿವಿದ್ದು ಮಾತಾಡ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ಶಾಸಕರಾದ BZ ಜಮೀರ್ ಅಹ್ಮದ್ ಸಾಹೇಬರಿಗೆ ಹಿಂದೆ ನೀವು 2013ರಿಂದ 2018ವರೆಗೂ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಕ್ಯಾಬಿನೆಟಲ್ಲಿ ಅವ್ರನ್ನ ಸಚಿವರಾಗಿ ಮಾಡಿದಿರಿ. ಅವರು ಯಶಸ್ವಿಯಾಗಿ ಕಾರ್ಯವನ್ನು ನಿಭಾಯಿಸಿದ್ದಾರೆ. ಅದೇ ರೀತಿ ಈಗ ಮೊನ್ನೆನೂ ಸಹ 2013ರಿಂದ ಏನೀಗ ಕಳೆದ 3 ವರ್ಷಗಳಲ್ಲಿ ಏನು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದ ಒಂದು ಅವಧಿಯಲ್ಲಿ ವಸತಿ ಮತ್ತು ಅಲ್ಪಸಂಖ್ಯಾತರ ಮತ್ತು ವಕ್ಫ್ ಒಂದು ವಿಭಾಗದಲ್ಲಿ ನಮ್ಮ ಶಾಸಕರಾದ ಜಮೀರ್ ಅಣ್ಣನವರು ಖಾತೆಯನ್ನು ನಿರ್ವಹಿಸಿ ವಸತಿ ಇಲಾಖೆಯಲ್ಲಿ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಮಾಡದೇ ಇರೋಂಥ ಒಂದು ಅದ್ಭುತವಾದ ಒಂದು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಕರ್ನಾಟಕದ ಸರ್ಕಾರದಲ್ಲಿ 5 ಗ್ಯಾರಂಟಿಗಳು ಕೊಟ್ಟರು. 5 ಗ್ಯಾರಂಟಿಗಳ ಜೊತೆಗೆ 6ನೇ ಗ್ಯಾರಂಟಿ ಅಂತ ಎಲ್ಲೂ ಇರಲಿಲ್ಲ. ಇವತ್ತು ಲಕ್ಷಾಂತರ ಜನ ಬಡಬಗ್ಗರು, ರಸ್ತೆಯಲ್ಲಿರುವಂಥವರು, ಕೂಲಿ ಕಾರ್ಮಿಕರು, ದೀನದಲಿತರು, ಅಲ್ಪಸಂಖ್ಯಾತರು, ಕಡೆ ಜನ ಇವತ್ತು ಮನೆ ಇಲ್ಲದೆ ಇರೋವಂಥವ್ರಿಗೆ ಸೂರು ಕಲ್ಪಿಸ್ಕೊಟ್ಟಂಥ ಒಬ್ಬ ಹೃದಯ ಶ್ರೀಮಂತಿಕೆ ಧೀಮಂತ ನಾಯಕ ಯಾರಾದರೂ ಇದ್ದಾರೆ ಈ ರಾಜ್ಯದಲ್ಲಿ ಅಂತಂದರೆ ಅದು ನಮ್ಮ ಜಮೀರ್ ಅಣ್ಣವರು. ಇವತ್ತು ಇಡೀ ರಾಜ್ಯದಲ್ಲಾಗಿರ್ಬೋದು, ಇಡೀ ದೇಶದಲ್ಲಿ ಇವತ್ತು ಜಮೀರ್ ಸಾಹೇಬರು ಬರ್ತಾ ಇದ್ದಾರೆ ಅಂತಂದರೆ ಬಡವರು ಕಾಯ್ತಾ ಇರ್ತಾರೆ ರೀ. ಅಯ್ಯೋ ನಮ್ಮ ಪಾಲಕ್ಕೆ ದೇವರು ಬರ್ತಾ ಇದ್ದಾರೆ, ಇವತ್ತು ನಮ್ಮ ಮನೆಯಲ್ಲಿ ಒಂದು ಮಗುಗೆ ಹುಷಾರಿಲ್ಲ, ಒಂದು ಸ್ಕೂಲ್ಗೆ ಫೀಸ್ ಕಟ್ಟಬೇಕು, ಮನೆಯಲ್ಲಿ ಇವತ್ತು ನಮಗೆ ಸಮಸ್ಯೆ ಇದೆ, ನಮ್ಗೆ ಯಾವುದೇ ರೀತಿ ಸಮಸ್ಯೆ ಇದ್ದಾಗ ಆ ಪುಣ್ಯಾತ್ಮ ಬಂದರೆ ನಮ್ಮ ಸಮಸ್ಯೆನ ಹೇಳ್ಕೊಂಡ್ರೆ ಬಗೆಹರಿಸ್ತಾರೆ ಅಂಥೇಳಿ ಇವತ್ತು ನಾವು ಕಂಡಂಗೆ ಎಷ್ಟೋ ಮಾಧ್ಯಮದಲ್ಲಿ ನೋಡಿದ್ದೀವಿ. ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆದರೆ ಅಲ್ಲೂ ಹೋಗಿ ಪುಣ್ಯಾತ್ಮ ಹೋಗಿ ಇವತ್ತು ಅವ್ರು ಯಾರು ಅಂತ ಗೊತ್ತಿರೋದಿಲ್ಲ, ಯಾವ ಜಾತಿ, ಯಾವ ಧರ್ಮ, ಯಾವ ಭಾಷೆ ಅಂತ ಗೊತ್ತಿರಲಿಲ್ಲ, ಅವ್ರಿಗೆ ಹೋಗ್ಬಿಟ್ಟು ಅವ್ರ ಮನೆ ಮಗನ ಥರ ರೀ, ಅವ್ರ ಮನೇಲಿ ಮಕ್ಕಳು ಆ ರೀತಿ ಮುತುವರ್ಜಿ ವಹಿಸೋದಿಲ್ಲ. ಅಂಥ ಒಬ್ಬ ಮಹನೀಯ, ಅಂಥ ಒಬ್ಬರಿಗೆ ಸಮಸ್ಯೆ ಆದಾಗ ಮೊದಲು ಸ್ಪಂದಿಸೋವಂಥ ಒಬ್ಬ ಧೀಮಂತ ನಾಯಕ ಜಮೀರ್ ಅಹ್ಮದ್ ಸಾಹೇಬರು. ಇವತ್ತು ಅಂಥ ಒಬ್ಬ ನಾಯಕನಿಗೆ ತಾವು ಕಾಂಗ್ರೆಸ್ ಸರ್ಕಾರದವರು ನೀವು ಯಾವುದೇ ದೇಶದಲ್ಲಿರುವಂಥ ರಾಜ್ಯಗಳಿಗೆ ಅವ್ರನ್ನ ನೀವು ಚುನಾವಣೆ ಸಂದರ್ಭದಲ್ಲಿ ಅವ್ರನ್ನ ಸ್ಟಾರ್ ಕ್ಯಾಂಪೇನ್ ಆಗಿ ಬಳಸ್ಕೊಳ್ತೀರಾ. ಇವತ್ತು ನಾವು ಕಂಡಂಗೆ ತೆಲಂಗಾಣ ಆಗಿರ್ಬೋದು, ಕೇರಳ ಆಗಿರ್ಬೋದು, ಇವತ್ತು ಅತಿ ಹೆಚ್ಚು ನಮ್ಮ ಜಮೀರ್ ಅಣ್ಣನವರು ಹೋಗಿ ಅಲ್ಲಿ
ಏನು ಅವ್ರು ಸ್ಟಾರ್ ಕ್ಯಾಂಪೇನ್ ಮಾಡಿದ ಸಂದರ್ಭದಲ್ಲಿ ತಮಗೆ ಗೊತ್ತಿದೆ ಇವತ್ತು ಎಷ್ಟು ಸೀಟ್ಗಳನ್ನ ಗೆಲ್ಸ್ಕೊಂಡು ಬಂದಿದ್ದಾರೆ. 37 ಸೀಟು ಕೇರಳದಲ್ಲಿ ಕೇಳಿದ್ವಿ ನಾವು. 23 ಸೀಟು ನಮ್ಮ ಜಮೀರಣ್ಣ ಅವರು ಅಲ್ಲಿಂದ ಕಷ್ಟಪಟ್ಟು ಹಗಲು ರಾತ್ರಿ ದುಡಿದು ಅವರು ಇವತ್ತು ಅಲ್ಲಿನ ಸರ್ಕಾರ ಬರೋದಕ್ಕೆ ಮುಖ್ಯ ಕಾರಣಭೂತನಾಗಿರ್ತಾರೆ. ಈ ರೀತಿ ರಾಜ್ಯದಲ್ಲಿ ಅಲ್ಲ, ಯಾವುದೇ ಒಂದು ಸ್ಟೇಟಲ್ಲಿ ನಮ್ಮ ದೇಶದಲ್ಲಿ ಚುನಾವಣೆ ಆದಾಗ ಕಾಂಗ್ರೆಸ್ ಅವರು ನೀವು ನಮ್ಮ ಜಮೀರಣ್ಣ ಅವ್ರನ್ನ ಕರ್ಕೊಂಡು ನೀವು ಸ್ಟಾರ್ ಕ್ಯಾಂಪೇನ್ ಅಂತೇಳಿ ಅವ್ರ ಹತ್ರ ನೀವು ಸೇವೆ ಮಾಡಿಸ್ತೀರಾ. ಇವತ್ತು ಅವ್ರನ್ನ ಸಚಿವರಾಗಿ ನೀವು ಈಗ 2ನೇ ಅವಧಿಗೆ ಸನ್ಮಾನ್ಯ ಶ್ರೀ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಏನೋ ಒಂದು ಸಂಪುಟದಲ್ಲಿ ಅವ್ರನ್ನ ನೀವು ಕೈ ಬಿಟ್ಟಿರೋದು ಇದೆಯಲ್ಲ, ಇಡೀ ಇವತ್ತು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಮತದಾರರಿಗಲ್ಲ, ದೇಶದಲ್ಲಿ ಇವತ್ತು ಜಮೀರಣ್ಣನವರ ಒಬ್ಬ ಅಭಿಮಾನಿಗಳು ನಾವೇನಿದ್ದೀವಿ ಕಡೆ ಜನ ಇವತ್ತು ಅಂಥವ್ರಿಗೆ ಆ ಮಹನೀಯನಿಗೆ ಸಿಕ್ಕಿಲ್ಲ ಅಂಥೇಳಿ ತುಂಬ ಇವತ್ತು ನೊಂದಿದ್ದಾರೆ. ದಯಮಾಡಿ ನಾನು ತಮ್ಮ ಹೈಕಮಾಂಡಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನಂತಂದರೆ, ಇವತ್ತು ಅವ್ರು ಏನು ತಪ್ಪು ಮಾಡಿದ್ದಾರೆ ಸ್ವಾಮಿ, ಏನು ತಪ್ಪು ಮಾಡಿದ್ದಾರೆ? ದಾವಣಗೆರೆ ಚುನಾವಣೆಯಲ್ಲಿ ಇಡೀ ಜಗಜ್ಜಾಹೀರಾತು ಅವತ್ತು ಸಾಹೇಬರು ನಿಜವಾಗ್ಲೂ ಅವತ್ತು ಮೈನಾರಿಟಿ ಅವತ್ತು ಹೆಚ್ಚಾಗಿದ್ದಾರೆ ಅಂಥೇಳಿ ದಾವಣಗೆರೆಯಲ್ಲಿ ಹಿಂದೆ ದಿವಂಗತ ಶಾಮನೂರು ಶಿವಶಂಕರ್ ಸಾಹೇಬರು ಅವ್ರು ಬದುಕಿದ ಕಾಲದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಮೈನಾರಿಟಿಯಲ್ಲಿ ಹೆಚ್ಚಾಗಿದ್ದಾರೆ ಕೊಡ್ತೀವಿ ಅಂತ ಹೇಳಿರೋದು ಸತ್ಯ. ಅದು ಮಾಧ್ಯಮದಲ್ಲೆಲ್ಲ ನಾವು ನೋಡಿದ್ದೀವಿ. ಅವರ ಕಾಲ ಆದಮೇಲೆ ನಿಧನರಾದ ಮೇಲೆ ಏನಾಗ್ತದೆ, ಅಲ್ಲಿ ಹೋಗಿ ಮೈನಾರಿಟಿ ಜಾಸ್ತಿ ಇದ್ದೀವಿ ಕೊಡಿ ಅಂತ ಕೇಳೋ ತಪ್ಪೇನಿದೆ ರೀ? ನಮ್ಮ ಸಾಂವಿಧಾನಿಕ ಹಕ್ಕು ಅದನ್ನು ಕೇಳಿದ್ದಾರೆ. ಕೇಳಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಏನು ಹೇಳ್ತಾರೆ, ಇಲ್ಲ ಮನೆಯಲ್ಲಿ ಅವರ ಕುಟುಂಬದವ್ರಿಗೆ ಕೊಡ್ತೀವಿ, ದಯಮಾಡಿ ಇದೊಂದು ಸಲ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಟೈಮಲ್ಲಿ ಅವ್ರನ್ನ ಕೊಡೋಣ ಮೈನಾರಿಟಿಗೆ ಅಂತ ಹೇಳಿದಾಗ ಒಪ್ಕೊಂಡು ಅಲ್ಲಿಂದ ಅವರು ಸುರ್ಜಿವಾಲಾ ಸಾಹೇಬರು ವೇಣುಗೋಪಾಲ್ ಅವತ್ತು ಮೀಡಿಯಾದಲ್ಲಿ ಸಾಹೇಬರು ಹೇಳಿದ್ರು ನಾವು ಕೇರಳಾಗೆ ಹೋಗ್ತಾ ಇದ್ದೀನಿ ಅಂತೇಳಿ. ಕೇರಳಾಗೆ ಹೋಗಿ ಅಲ್ಲಿ ಕ್ಯಾಂಪೇನಲ್ಲಿ ಇದ್ದ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಏನಾಗ್ತದೆ, ಇಲ್ಲ ಜಮೀರ್ ಅಹಮದ್ ಅವರು ದಾವಣಗೆರೆ ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ ಅಂತ ಹೇಳಿದ್ರು. ಅವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ ಅವತ್ತು ಮುಖ್ಯಮಂತ್ರಿ ಸಾಹೇಬರೇ ಹೇಳ್ತಾರೆ, ಇಲ್ಲ ಜಮೀರ್ ಅವ್ರಿಗೆ ಹೇಳಿದ್ದೀನಿ ನಾನು, ಅವರು ನಾಳೆ ಇಲ್ಲ ಅಥವಾ ನಾಡಿದ್ದೆಲ್ಲ 5ನೇ ತಾರೀಕು ನನ್ನ ಜ್ಞಾಪಕ ಇದೆ ಬರ್ತೀನಿ ಅಂತ ಹೇಳಿದ್ದಾರೆ, ಚುನಾವಣೆಗೆ ಬಂದು ಪ್ರಚಾರ ಮಾಡ್ತಾರೆ ಅಂತ. ಅದೇ ರೀತಿಯಲ್ಲಿ ಸಾಹೇಬರು ವೇಣುಗೋಪಾಲ್ನ ಅವತ್ತು ನಮ್ಮ ಸಾಹೇಬರು ಜಮೀರಣ್ಣವ್ರು ಮಾತಾಡಿದಾಗ ವೇಣುಗೋಪಾಲ್ ಸಾಹೇಬ್ರನ್ನ ನಾನು ಕೇಳ್ಕೊಂಡು ಬರ್ತೀನಿ ಅಂತ ಅವತ್ತು ಹೇಳಿದ್ದೀನಿ ಅಂತಲೂ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಅದೇ ಮಾತನ್ನು ಉಳಿಸ್ಕೊಂಡು ಬಂದು ಇಲ್ಲಿ ಏನು ನಮ್ಮ ದಾವಣಗೆರೆ ಚುನಾವಣೆಯಲ್ಲಿ ಬಂದು ಏನು ಶಾಮನೂರು ಶಿವಶಂಕರಪ್ಪ ಅವ್ರ ಕುಟುಂಬದಲ್ಲಿ ಇವತ್ತೇನು ಸಮರ್ಥ ಗೆದ್ದಿದ್ದಾರೆ, ಅವ್ರ ಜೊತೆಯಲ್ಲಿ ಅವ್ರ ತಂದೆಯವ್ರ ಜೊತೆಯಲ್ಲಿ ಇಡೀ ಕುಟುಂಬದ ಜೊತೆಯಲ್ಲಿ ಕೂತ್ಕೊಂಡು ಅವತ್ತು ಅವರು ಯಾವುದೇ ರೀತಿಯಲ್ಲಿ ಭಿನ್ನಾಭಿಪ್ರಾಯ ಇಲ್ಲ, ನಾವೆಲ್ಲ ಕಾಂಗ್ರೆಸ್ನ ನಾವೆಲ್ಲ ಒಟ್ಟಾಗಿ ನಾವು ನಿಂತ್ಕೊಂಡು ಮಾಡಬೇಕಾಗ್ತದೆ, ಗೆಲ್ಲಿಸ್ಬೇಕಾಗ್ತದೆ ಅಂತೇಳಿ ಇವತ್ತು ಆ ಕುಟುಂಬ ಜೊತೆ ನಿಂತ್ಕೊಂಡು ಇಡೀ ಏನು ಮೈನಾರಿಟಿ ಇದ್ದಾರೆ ಇವತ್ತು ಎಲ್ರಿಗೂ ಅಲ್ಲಿಂದ ಸಂದೇಶ ಕೊಡ್ತಾರೆ, ಇಲ್ಲ ಕಾಂಗ್ರೆಸ್ನ ನಾವು ಬೆಂಬಲಿಸಬೇಕು, ನಾವೆಲ್ಲ ನಮ್ಮ ಏನು ಆದ್ಯ ಕರ್ತವ್ಯ ಅಂತೇಳಿ ಅವತ್ತು ಸಾಹೇಬರು ಇಡೀ ಮೈನಾರಿಟಿನೆಲ್ಲ ಒಟ್ಟಾಗಿ ಹಾಕ್ಕೊಂಡು ಅವತ್ತು ಏನು ಅಲ್ಲಿ ಚುನಾವಣೆಯೆಲ್ಲ ಅವತ್ತು ಅವರು ಪತ್ರಿಕಾಗೋಷ್ಠಿ ಮಾಡಿ ಅಲ್ಲಿಂದ ತದನಂತರ ಹೊಡ್ತಾರೆ ಅವರು ಚುನಾವಣೆ ನಿಮಿತ್ತ. ಅದೇ ಫಲವಾಗಿ ಇವತ್ತು ಅಲ್ಲಿ ದಾವಣಗೆರೆಯಲ್ಲಿ ಗೆದ್ದಿದ್ದೀವಿ, 100% ಗೆದ್ದಿದ್ದೀವಿ. ಇವತ್ತು ಸಮರ್ಥ ಶಾಸಕರಾಗಿದ್ದಾರೆ. ಅವತ್ತು ಇಲ್ಲದೇ ಇರೋವಂಥ ನಿಮಗೆ ಜಮೀರಣ್ಣ ಅವರು ಎಲ್ಲೋ ಮಾತಾಡಿದ್ದಾರೆ, ನಾವು ಚುನಾವಣೆಯಲ್ಲಿ ವಿರೋಧ ಮಾಡಬೇಕು ಅಂತ ಹೇಳಿದ್ದಾರೆ ಅಂತಂದಿದೆ. ನಿಮಗೆ ಯಾರಿವತ್ತು ನೀವು ವಿರೋಧನ ವ್ಯಕ್ತಪಡಿಸ್ತಾ ಇದ್ದೀರಾ, ಕಾಂಗ್ರೆಸ್ಸಲ್ಲಿರೋಂಥವ್ರೆ, ಬೇರೆಯವರಲ್ಲ. ಅವತ್ತು ನಿಮಗೆ ದಮ್ಮು ತಾಕತ್ತಿದ್ದಿದ್ರೆ ನೀವು ಜಮೀರಣ್ಣವ್ರ ಮೇಲೆ ಅವತ್ತು ನೀವು ಮಾತಾಡಬೇಕಾಗಿತ್ತು. ಇಲ್ಲ ಜಮೀರ್ ಸಾಹೇಬ್ ಮಾಡಿದ್ದಾರೆ, ಕಾಂಗ್ರೆಸ್ಗೆ ವಿರೋಧ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿತ್ತು. ನಿಮಗೆ ಏನು ನೈತಿಕತೆ ಇದೆ ರೀ? ಇವತ್ತು ಹೊಸ ಸಂಪುಟ ಸಭೆಯಲ್ಲಿ ನಿಮಗೆ ಮತ್ತೆ ಸಚಿವರಾಗಿ ಇವರು ಬರ್ತಾರೆ ಅಂತ ನಿಮಗೇನು ಹೊಟ್ಟೆ ಕಿಚ್ಚ? ನಿಮಗೂ ತಾಕತ್ತಿದ್ದರೆ ನೀವು ಜನಸೇವೆ ಮಾಡಬೇಕು, ಬಡಬಗ್ಗರ ಬಗ್ಗೆ ನಿಮಗೆ ಕಾಳಜಿ ಇದ್ದಿದ್ರೆ ನೀವು ಮಾಡಿದರೆ ನಿಮಗೆ ಎಲ್ಲೋ ಒಂದು ಕಡೆ ನಿಮಗೆ ಕಾಂಗ್ರೆಸ್ ಸರ್ಕಾರ ಮಣೆ ಆಗ್ತಾ ಇತ್ತು ರೀ. ಇವತ್ತು ಬಡಬಗ್ಗರ ಬಗ್ಗೆ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಇವತ್ತು ಮುಂಚೂಣಿಯಲ್ಲಿ ಇರುವಂಥ ಒಬ್ಬ ಧೀಮಂತ ನಾಯಕ ನಮ್ಮ ಜಮೀರ್ ಅಹಮದ್ ಸಾಹೇಬರು ಅಂತೇಳಿ ಇಡೀ ದೇಶಕ್ಕೆ ಜಗಜ್ಜಾಹೀರಾತು ರೀ. ಅಂಥ ಒಬ್ಬ ನಾಯಕನ ಇವತ್ತು ನೀವು ಯಾವುದೋ ಒಬ್ಬ ಏನೋ ಅವ್ರ ಬಗ್ಗೆ ಅಪಪ್ರಚಾರ ಮಾಡಿ ಯಾವುದೋ ಒಂದು ಇದನ್ನು ರೆಕಾರ್ಡಿಂಗ್ ಆಡಿಯೋನ್ ಮಾಡಿ ತಗೊಬಂದು ಇವತ್ತು ಸುಮ್ಮನೆ ಅವ್ರ ಬಗ್ಗೆ ಅಪಪ್ರಚಾರ ಮಾಡಿ ಇವತ್ತು ಸರ್ಕಾರದಲ್ಲಿ ಇವರು ಸಚಿವ ಸ್ಥಾನ ತಪ್ಪಿರೋದಕ್ಕೆ ಇವತ್ತು ಅವರು ಮಾಡಿದಂಥ ಇವತ್ತು ಕುತಂತ್ರಕ್ಕೆ ನಮ್ಮ ಸಾಹೇಬರಿಗೆ ಇವತ್ತು ಒಂದು ಸಚಿವ ಸ್ಥಾನ ಇವತ್ತು ತಪ್ಪೋಗಿದೆ.
ನಿಮಗೆ ಕಾಂಗ್ರೆಸ್ ಅವ್ರಿಗೆ ಅವ್ರ ಬಗ್ಗೆ ಅಷ್ಟೊಂದು ನಿಮಗೆ ಎಲ್ಲೋ ಒಂದು ಕಡೆ ಅವ್ರಿಗೆ ನಿಮಗೆ ಅವ್ರ ಬಗ್ಗೆ ನಿಮಗೆ ಏನು ಆ ರೀತಿ ನಿಮಗೆ ಇಷ್ಟು ದಿನ ಇರಲಿಲ್ವಾ? ಜಮೀರ್ ಅಣ್ಣವ್ರು ಏನು ಅಂತ ಗೊತ್ತಿರಲಿಲ್ವಾ? ಇಷ್ಟು ಬೇಗ ಯಾರೋ ಒಬ್ರು ಹೇಳ್ದು ಅಂತ ಹೇಳ್ಬಿಟ್ಟು ನೀವು ಪೂರ್ವಾಪರ ಪರಿಶೀಲನೆ ಮಾಡದೆ ಅವ್ರಿಗೆ ಇವತ್ತು ಸಚಿವ ಸ್ಥಾನ ತಪ್ಪಿಸಿದಿರಲ್ಲ. ಇದು ಕಾಂಗ್ರೆಸ್ ಅವರು ನಮ್ಮ ಜಮೀರ್ ಅಣ್ಣವ್ರಿಗೆ ಮಾಡಿದಂಥ ದ್ರೋಹ ಅಲ್ವೇನ್ರಿ? ಇವತ್ತು ನಾವು ಇಡೀ ದೇಶದಲ್ಲಿ, ರಾಜ್ಯದಲ್ಲಿ, ವಿಶೇಷವಾಗಿ ಇವತ್ತು ಜಮೀರ್ ಅಣ್ಣವರು ಒಂದೇ ಒಂದು ಮಾತು ಹೇಳಿದ್ರೆ ಇಡೀ ಇವತ್ತು ಏನು ಪ್ರಮಾಣ ವಚನ ನಡೀತಾ ಇರೋದು ಜಾಗದಲ್ಲಿ ಇವತ್ತು ಪ್ರಮಾಣ ವಚನ ನಡೆಯೋಕ್ಕೆ ಇವತ್ತು ಆಗದೇ ಇರೋಂಥ ಪರಿಸ್ಥಿತಿ ಉದ್ಭವ ಆಗ್ತಾ ಇತ್ತು. ಆ ಪುಣ್ಯಾತ್ಮ ಇವತ್ತು ಬೇಡ ಕಾಂಗ್ರೆಸ್ ಪಕ್ಷ ನನಗೆಲ್ಲ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ, ವಿಶ್ವಾಸ ಕೊಟ್ಟಿದ್ದಾರೆ, ಮುಂದಿನ ತಿಂಗಳಲ್ಲೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದಕ್ಕೆ ನಾವೆಲ್ಲ ಸುಮ್ಮನೆ ಇದ್ದೀವಿ. ಇಲ್ಲ ಅಂತಂದರೆ ಇವತ್ತು ನಮ್ಮ ಜಮೀರ್ ಅಣ್ಣ ಅವ್ರು ಇಲ್ಲದೆ ಇವತ್ತು 2ನೇ ಬಾರಿಗೆ ನೀವು ಸಚಿವ ಸಂಪುಟನ ನೀವು ಯಾವ ರೀತಿ ವಿಸ್ತರಣೆ ಮಾಡಿದೆ ಅಂತ ಕೇಳೋ ಅಧಿಕಾರ ಕಾಂಗ್ರೆಸ್ನಲ್ಲಿರುವಂಥ ನನ್ನಂಥ ಎಷ್ಟೋ ಕಾರ್ಯಕರ್ತರುಗಳಿಗೆ ನಮಗೆ ಹಕ್ಕಿದೆ ರೀ. ದಯಮಾಡಿ ನಾವು ಇವತ್ತು ಮಾನ್ಯ ನೂತನವಾಗಿ ಆಯ್ಕೆಯಾಗಿರುವಂಥ ಏನು ನಮ್ಮ ರಾಜ್ಯದ ಇದು ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಾಗಿರ್ಬೋದು, ಇಂದಿನ ಮುಖ್ಯಮಂತ್ರಿ ಆಗಿದ್ದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ರಾಷ್ಟ್ರೀಯ ನಾಯಕರಾದ ಸೋನಿಯಾ ಗಾಂಧಿ ಮೇಡಮ್ ಅವರಾಗಿರ್ಬೋದು, ರಾಹುಲ್ ಗಾಂಧೀಜಿ ಆಗಿರ್ಬೋದು, ಪ್ರಿಯಾಂಕಾಜಿ ಆಗಿರ್ಬೋದು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಾಗಿರ್ಬೋದು, ನಮ್ಮ ವಸ್ತುವಾರಿಗಳಾದಂಥ ಸುರ್ಜಿವಾಲಾ ಸಾಹೇಬರಾಗಿರ್ಬೋದು, ವೇಣುಗೋಪಾಲ್ ಅವರಾಗಿರ್ಬೋದು, ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ನಾವು ಪ್ರಾಮಾಣಿಕ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರಾಗಿ ನಾವು ಇವತ್ತು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂತಂದರೆ ಒಬ್ಬ ಪ್ರಾಮಾಣಿಕ ದಕ್ಷತೆಯ ಒಬ್ಬ ನಿಯತ್ತಿನ ಕಾಂಗ್ರೆಸ್ನ ಇವತ್ತು ಯಾರಾದ್ರು ಇದ್ದಾರೆ ಅಂತಂದರೆ ಅದರಲ್ಲೂ ಮುಂಚೂಣಿಯಲ್ಲಿರುವಂಥ ನಮ್ಮ ಜಮೀರ್ ಅಣ್ಣವರವರು. ದಯಮಾಡಿ ಎಷ್ಟೋ ಜನ ಬಡವರು ಇವತ್ತು ಎಲ್ಲೋ ಒಂದು ಕಡೆ ಅವರ ಒಂದು ಮಾಡಿದಂಥ ಸೇವೆನ ಇವತ್ತೂ ಅವರು ನೆನೆಸ್ತಾರೆ. ದಯಮಾಡಿ ಅಂಥ ಸೇವೆ ಮಾಡೋವಂಥ ಮನೋಭಾವ ಇರುವಂಥ, ಒಳ್ಳೆಯ ಗುಣ ಇರುವಂಥ, ನಡತೆ ಇರುವಂಥ, ಕಾಂಗ್ರೆಸ್ನಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂಥ ಒಬ್ಬ ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ BZ ಜಮೀರ್ ಅಹಮದ್ ಸಾಹೇಬರಿಗೆ ದಯಮಾಡಿ ತಾವು ಏನು ಮುಂದೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡ್ತೀರಾ ಆ ಟೈಮಲ್ಲಿ ಮೊದಲನೇ ಹೆಸರೇ ಅವ್ರದ್ದು ಇರಬೇಕು ಅಂಥೇಳಿ ನಾವು ಆಗ್ರಹ ಮಾಡ್ತೀವಿ. ಅಪ್ಪಿ ತಾವೇನಾದರೂ ನಮ್ಮ ಜಮೀರ್ ಸಾಹೇಬ್ರಿಗೆ ಏನಾದ್ರೂ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಡಲಿಲ್ಲ ಅಂತಂದರೆ ನಾವೆಲ್ಲರೂ ಕರ್ನಾಟಕಾದ್ಯಂತ BZ ಜಮೀರ್ ಅಹಮದ್ ಸಾಹೇಬರ ಅಭಿಮಾನಿಗಳು ನಾವೆಲ್ಲರೂ ಅವತ್ತು ನಡೆಯುವಂಥ ಒಂದು ಏನು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನಾವು ನಡೆಯೋದಕ್ಕೆ ಬಿಡೋದಿಲ್ಲ, ನಾವು ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆ ಸಹ ಕೊಡ್ತೀವಿ. ನಾವು ದಯಮಾಡಿ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀವಿ. ನಮ್ಮ ನೆಚ್ಚಿನ ನಾಯಕರು, ಹೃದಯ ಶ್ರೀಮಂತಿಕೆಯ ಬಡವರ ಬಂಧು, ಚಾಮರಾಜಪೇಟೆ ಮನೆ ಮಗ, ಇವತ್ತು ಬಡವರ ಬಂಧು, ದೀನ ದಲಿತರ ಆಶಾಕಿರಣ, ಇವತ್ತು ಅಂಥ ಒಬ್ಬ ಜಮೀರ್ ಅಣ್ಣನವರಿಗೆ ದಯಮಾಡಿ ಮುಂದಿನ ದಿನಗಳಲ್ಲಿ ಏನು ಸಂಪುಟ ಸಭೆನ ತಾವು ವಿಸ್ತರಣೆ ಮಾಡ್ತೀರಾ ಆ ಒಂದು ಕ್ಷಣದಲ್ಲಿ ನಮ್ಮ ಜಮೀರ್ ಅಣ್ಣನವ್ರಿಗೆ ನೀವು ಸಚಿವ ಸಂಪುಟದಲ್ಲಿ ಸ್ಥಾನಮಾನ ನೀಡಬೇಕು. ಇನ್ನೊಂದು ನಮ್ಮ ಆಗ್ರಹ ಇದೆ, ಅವರು ಕಾಂಗ್ರೆಸ್ಗೆ ದುಡಿದಿದ್ದಾರೆ, ಇವತ್ತು ಅವ್ರು ಎಷ್ಟು ಸೇವೆ ಮಾಡಿದ್ದಾರೆ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ಅವ್ರಿಗೆ ಬರೀ ಸಚಿವ ಸ್ಥಾನ ಅಲ್ಲ, ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೊಡಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತೇವೆ. ದಯಮಾಡಿ ನಾನು ಇಡೀ ಜಮೀರ್ ಅಣ್ಣವರ ಒಂದು ಅಭಿಮಾನಿಗಳು ನಾವೆಲ್ಲರೂ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ಕಾಂಗ್ರೆಸ್ ಕಾರ್ಯಕರ್ತರು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ಹೈಕಮಾಂಡ್ ಅವ್ರಿಗಾಗಿರ್ಬೋದು, ರಾಜ್ಯದ ನಾಯಕರುಗಳಿಗಾಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಿಗಾಗಿರ್ಬೋದು, ನಾವು ದಯಮಾಡಿ ವಿನಂತಿ ಮಾಡ್ಕೊಳ್ತೀವಿ. BZ ಜಮೀರ್ ಅಹಮದ್ ಸಾಹೇಬ್ರಿಗೆ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ನೀಡಲೇಬೇಕು. ಇಲ್ಲ ಅಂತಂದರೆ ಖಂಡಿತ ನಾವು ಉಗ್ರವಾದ ಹೋರಾಟವನ್ನು ಮಾಡೇ ತೀರ್ತೀವಿ. ಅದೇನಾದರೂ ಆಗಲಿ, ನಮ್ಮ ಪ್ರಾಣಗಳು ಹೋದ್ರೂ ಚಿಂತೆ ಇಲ್ಲ. ದಯಮಾಡಿ ನಾವು ವಿನಂತಿ ಮಾಡ್ಕೊಳ್ತೀವಿ, ಅವ್ರಿಗೆ ಮುಂದಿನ ಸಚಿವ ಸಂಪುಟದಲ್ಲಿ ಸಚಿವರಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವ್ರಿಗೆ ನೀವು ಮಾಡಲೇಬೇಕು ಅಂತೇಳಿ ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಸರ್, ಜನ ಹೇಳ್ತಾ ಇದ್ದಾರೆ, ಕೆಲವರು ಕಾಂಗ್ರೆಸ್ ಲೀಡರೇ ಜಮೀರ್ ಅಣ್ಣ ಹಿಂದೆ ಮಾತಾಡ್ತಾರೆ, ಅವ್ರಿಗೆ ಮುಂದೆ ಬಿಡೋದಿಲ್ಲ. ಈಗಾಗಲೇ ತಮಗೆ ಗೊತ್ತಿದೆ ಜಮೀರ್ ಅಣ್ಣ ಅವರ ಒಂದು ರಾಜ್ಯದಲ್ಲಿ ಅವರ ಶಕ್ತಿ ಏನು ಅಂತ. ಮೊನ್ನೆ ಆನೇಕಲ್ಲಲ್ಲಿ ನಡೆದಿದ್ದು ಕಾರ್ಯಕ್ರಮ ಏನು ಜನಸಾಗರ ತಾವು ನೋಡಿದ್ದೀರ. ಬೇರೆ ಪಕ್ಷದ ಮುಖಂಡರುಗಳು, ನಾಯಕರುಗಳು, MLAಗಳು ಮಾತಾಡ್ತಾರೆ, ಏನ್ರಿ ಇತಿಹಾಸದಲ್ಲಿ ಇಂಥ ಒಂದು ವಸತಿ ಇಲಾಖೆಯಲ್ಲಿ ಯಾರೂ ಮಾಡದೇ ಇರೋಂಥ ಕ್ರಾಂತಿ ಮಾಡಿದಾರ್ರಿ ಪುಣ್ಯಾತ್ಮ ಅಂತ. ಅಲ್ಲಿ ವೇದಿಕೆಯಲ್ಲಿದ್ದಂಥ ಪಕ್ಕದ ಕ್ಷೇತ್ರದ ಶ್ರೀನಿವಾಸ್ MLA ಅವರು ಹೇಳ್ತಾರೆ, ಎಂಥ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಜಮೀರ್ ಅಹಮದ್ ಅಂತೇಳಿ ಬೇರೆ ಪಕ್ಷದವ್ರು ಹೊಗಳ್ತಾರ್ರಿ. ಅವರ ಸೇವೆ, ಅವರ ಕಾರ್ಯ ವೈಖರಿನ
ಇವತ್ತು ನಿಮಗೆ ತಾಕತ್ತಿಲ್ಲದೆ ನೀವು ಎಲ್ಲರೂ ಹಿಂದಿನ ಬಾಗಿಲಿಂದ ಬಂದು ಜಮೀರಣ್ಣ ಅವರು ಮಾಡ್ತಾ ಇರೋಂಥ ಕೆಲಸ ಕಾರ್ಯಗಳನ್ನ ನೀವು ಸಹಿಸದೆ ನಿಮಗೆ ಹೊಟ್ಟೆ ಕಿಚ್ಚಿಂದ ಇವತ್ತು ಅವ್ರನ್ನ ನೀವು ಅಧಿಕಾರದಲ್ಲಿಂದ ನೀವು ಇಳಿಸ್ಬೇಕು ಅಂತೇಳಿ ನಿಮ್ಮ ಕುತಂತ್ರ ಫಲಿಸೋದಿಲ್ಲ. ಇದು ಹೈಕಮಾಂಡ್ ಅವ್ರಿಗೆ ಗೊತ್ತಾಗುತ್ತೆ ಒಂದಲ್ಲ ಒಂದು ದಿನ. ಈಗಾಗಲೇ ನಿಮ್ಮ ಯೋಗ್ಯತೆ ಜಮೀರಣ್ಣನ ಇವತ್ತು ನೀವು ಯಾವುದೇ ರೀತಿಯಲ್ಲಿ ಆಗಬಾರ್ದು ಅಂತ ಹೊರಟಿದ್ದೀರಲ್ಲ, ನಿಮ್ಮ ಯೋಗ್ಯತೆ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ಗೂ ಗೊತ್ತಾಗುತ್ತೆ. ಜಮೀರಣ್ಣ ಅವರು ಏನು ಎತ್ತ ಅಂತೇಳಿ ಹೈಕಮಾಂಡ್ ಅವ್ರಿಗೂ ಗೊತ್ತಿದೆ. ಇವತ್ತು ತಪ್ಪಿಸಿರ್ಬೋದು, ಮುಂದಿನ ದಿನಗಳಲ್ಲಿ ಅವರು ಯಾವುದೇ ರೀತಿಯ ಕಳಂಕರಹಿತವಾಗಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತೇಳಿ ಹೈಕಮಾಂಡ್ ಅವರೇ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಸಚಿವ ಸ್ಥಾನ ಸಂಪುಟದಲ್ಲಿ ಕೊಡ್ತಾರೆ. ಅದು ನಿಮ್ಮ ಒಂದು ಕುತಂತ್ರ ಫಲಿಸೋದಿಲ್ಲ. ನೀವೇನಾದರೂ ಜಮೀರಣ್ಣನ ಬಗ್ಗೆ ನೀವು ಕುತಂತ್ರ ಮಾಡಿದ್ರೆ ಖಂಡಿತ ಜನ ನೀವು ನಿಲ್ಲುವಂಥ ಕ್ಷೇತ್ರದಲ್ಲಿ ನಾವು ನಿಮ್ಮನ್ನು ಸೋಲ್ಸೋವರೆಗೂ ಬಿಡೋದಿಲ್ಲ. ಕಾಂಗ್ರೆಸ್ ಪಕ್ಷದವರಾಗಿದ್ರು ನೀವು ನಮ್ಮ ಜಮೀರಣ್ಣರ ವಿರುದ್ಧ ಏನಾದರೂ ಕುತಂತ್ರ ಹೀಗೆ ಮುಂದುವರಿಸಿದ್ರೆ ನಾವು ಎಚ್ಚರಿಕೆ ನಿಮಗೂ ಕೊಡ್ತೀವಿ. ನೀವು ನಿಲ್ಲುವಂಥ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷನೇ ಆಗಿರಲಿ, ನಾವು ನಿಮ್ಮನ್ನು ಸೋಲಿಸ್ತೀವಿ ರೀ. ನೋಡೋಣ, ಅದು ನೋಡೇ ಬೇಡೋಣ. ಜಮೀರಣ್ಣ ಅವ್ರ ವಿರುದ್ಧ ನೀವು ಏನು ಕುತಂತ್ರ ಮಾಡ್ತಾ ಇದ್ದೀರ ಇಲ್ಲಿಗೆ ಅದನ್ನು ನೀವು ಬಿಟ್ಟು ನೀವು ಏನಕ್ಕೆ ಸೇವೆ ಮಾಡಿದರೆ ನೀವು ಹೋಗಿ ಹೈಕಮಾಂಡಲ್ಲಿ ಮಾತಾಡಿ ನಮಗೂ ಕೊಡಿ ಅಂತ ಕೇಳ್ಕೊಳ್ಳೋದು ಹಕ್ಕು ನಿಮಗೂ ಇದೆ. ಆದರೆ ಒಬ್ಬ ಧೀಮಂತ ನಾಯಕ, ಒಬ್ಬ ಬಡವರ ಬಂದು ಇಡೀ ಇವತ್ತು ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಅವ್ರಿಗಿರುವಂಥ ಅಭಿಮಾನಿಗಳು ಯಾವ ರೀತಿ ಇದ್ದಾರೆ ನೀವೆಲ್ಲ ನೋಡಿದ್ದೀರಾ. ಅಂಥ ಒಬ್ಬನ ನಾಯಕನಿಗೆ ನೀವೇನಾದರೂ ಅಡ್ಡಗಾಲ ಹಾಕಕ್ಕೆ ಹೋದರೆ ಖಂಡಿತ ಬೆಂಕಿಯ ಕೆಂಡೆಯ ಕೆನಾಲಲ್ಲಿ ನೀವೇ ಸುಟ್ಟು ಕರಕಲಾಗ್ತೀರಾ. ಅವ್ರ ವಿರುದ್ಧ ದಯಮಾಡಿ ಆ ರೀತಿ ಕುತಂತ್ರ ಮಾಡಬೇಡಿ. ಅವ್ರಿಗೆ ದೈವ ಶಕ್ತಿ ಇದೆ. ಎಲ್ಲ ಮತದಾರರ, ಎಲ್ಲ ಧರ್ಮದವರ, ಎಲ್ಲ ಭಾಷಿಕರ ಅವ್ರಿಗೆ ಆಶೀರ್ವಾದ ಇದೆ. ಚಾಮರಾಜಪೇಟೆ ಮನೆ ಮಗ ಅವರು. ದಯಮಾಡಿ ಅವ್ರ ವಿರುದ್ಧ ಕುತಂತ್ರ ಮಾಡೋದನ್ನು ಬಿಡಿ. ನಿಮ್ಮ ಸೇವೆ ಆಧಾರದ ಮೇಲೆ ನೀವು ಸರ್ಕಾರದಲ್ಲಿ ಉನ್ನತ ಮಟ್ಟದಲ್ಲಿ ನೀವು ಕೇಳಿಕೊಂಡು ನಮಗೆ ಕೊಡಿ ಅಂತ ಕೇಳಿ. ಆದರೆ ಜಮೀರಣ್ಣವ್ರ ವಿರುದ್ಧ ಕುತಂತ್ರ ಮಾಡಬೇಡಿ. ನಿಮಗೂ ಗೊತ್ತಿದೆ ಜಮೀರಣ್ಣವರು ಆ ರೀತಿ ಕುತಂತ್ರಿ ಅಲ್ಲ. ಅವರು ಕಾಂಗ್ರೆಸ್ಗೆ ವಿರೋಧ ಮಾಡೋದಿಲ್ಲ. ಅವ್ರು ಯಾವತ್ತೂ ಆ ರೀತಿ ಕೆಲಸಕ್ಕೆ ಕೈ ಹಾಕೋದಿಲ್ಲ, ನಿಮಗೂ ಗೊತ್ತು. ಆದ್ರೂ ಅವ್ರನ್ನ ಎಲ್ಲೋ ಒಂದು ಕಡೆ ಅವರು ಹೋಗ್ತಾ ಇರುವಂಥ ಮೇಲೆ ಅವ್ರು ಯಾವ ರೀತಿ ಬೆಳೀತಾ ಇದ್ದಾರೆ ನಿಮಗೆ ಸಹಿಸೋಕ್ಕಾಗ್ತಾ ಇಲ್ಲ. ಅರ್ಥ ಆಯ್ತಾ? ದಯಮಾಡಿ ನೀವು ನಿಮ್ಮದೇನಿದೆ ನೀವು ಕೇಳ್ಕೊಳ್ಳಿ. ನಮ್ಮ ಸಾಹೇಬರಿಗೆ ಏನಾದರೂ ನೀವು ಅಡ್ಡಗಾಲ ಹಾಕಕ್ಕೆ ಬಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಶಾಸ್ತಿಯನ್ನು ನಾವು ಮಾಡಬೇಕಾಗ್ತದೆ ಅಂತ ಈ ಮೂಲಕ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ.